ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತೇನು ಮಾಡ್ತಾ ಇದ್ದೀವಿ ಬನ್ನಿ ನೋಡ್ಕೊಂಡು ಬರೋಣ. ಮಾವಿನ ಹಣ್ಣು ರೈತ ಮಾಡ್ತಾ ಇದ್ದೀವಿ. ಇದು ಬೇರೆ ರೀತಿಯಲ್ಲೇ, ಮೊನ್ನೆ ಬೇರೆ ರೀತಿಯಲ್ಲಿ ಮಾಡಿದ್ದು, ಇವತ್ತೇ ಬೇರೆ ರೀತಿಯಲ್ಲಿ ಮಾಡ್ತಾ ಇರೋದು. ಇವತ್ತಿಂದ ಇನ್ನೂ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡಿದ್ವಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ವಿ, ಇವಾಗ ಸ್ವಲ್ಪ ಹಿಂಗ ಸಾಸಿವೆನೂ ಹಾಕ್ಕೊಂಡಿದ್ವಿ, ಅರಿಶಿನ ಪುಡಿ, ಖಾರದ ಪುಡಿ 1 ಸ್ಪೂನ್, 1.5 ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಾವಿನ ಹಣ್ಣು ಸುಲಿದು ಈ ಥರ ಸ್ವಲ್ಪ ಸ್ನ್ಯಾಶ್ ಮಾಡಿಕೊಂಡು ಆಮೇಲೆ ಹಾಕಬೇಕು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಾವಿನ ಹಣ್ಣಿನ ರೈತ ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಗೊತ್ತಾಗುತ್ತೆ. ಒಂದು ಕಮೆಂಟ್ ಮಾಡಿ. ಹಾಗೆಯೇ ಕರ್ಬೇವಿನ ಸೊಪ್ಪು ಕುದೀತೈತಾ ಇಲ್ಲ, ಇಷ್ಟು ದೊಡ್ಡ ಬೆಲ್ಲ ಹಾಕ್ತಾಯಿದ್ದೀವಿ. ನನಗೆ ಈ ಥರ ಮಾವಿನ ಹಣ್ಣಿನ ರೈತ ಇಷ್ಟ. ಮೊನ್ನೆ ಮಾಡಿದ್ವಲ್ಲ, ನಂಗೆ ಅದು ಇಷ್ಟ ಆಗೋಲ್ಲ. ಅದಕ್ಕೆ ಈ ಥರದ್ದು ರೈತ ನನಗಿಷ್ಟ ಅಂತೇಳ್ಬಿಟ್ಟು ಇವತ್ತು ಮಾಡಿಸ್ಕೊತಾ ಇರೋದು. ಈ ಥರದ್ರಲ್ಲಿ ಒಂದು ಸತಿ ಮಾಡ್ಕೊಂಡು ತಿನ್ನಿ, ಇನ್ನೂ ಒಂದು ಮುಷ್ಟಿ ಅನ್ನ ಸೇರುತ್ತೆ. ಇಷ್ಟ ಇದ್ದಾರೆ ತಿನ್ಬೋದು, ಇಲ್ಲ ಅಂದರೆ ಡಯಟ್ ಮಾಡೋರು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು. ರೆಡಿ ಆಯಿತು ಮಾವಿನ ಹಣ್ಣಿನ ರೈತ. ಸಖತ್ತಾಗಿ ಬಂದಿದೆ. ಒಂದು ಸತಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ನನಗೆ ತುಂಬ ಇಷ್ಟ ಈ ಥರದ್ದು. ಸಖತ್ತಾಗಿರುತ್ತೆ. ಸಿಸಿ ಖಾರ ಬಾಯಲ್ಲೆಲ್ಲ ನೀರು ಬರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿ. ಹಾಗೆಯೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಮಾವಿನ ಹಣ್ಣು ರೈತ, ಬಳಕಾಯಿ ಬಜ್ಜಿ. ಚೆನ್ನಾಗಿದೆಯಾ? ಹಾಂ, ಬಿಸಿ ಆ ಕಡೆ ಬಾ. ಚೆನ್ನಾಗಿದೆಯಾ? ಅರೆ ಈ ಕಡೆ ಬಾ, ಎಣ್ಣೆ ಹಾರತ್ ಮತ್ತಲ್ಲಿ. ನೀನು ತಿರ್ಗೆ ಅಮ್ಮ ಅಷ್ಟೇ. खत्म. बाय बाय, टाटा, गुड बाय, गया.